ನಿಮ್ಮ ಮನೆಯಲ್ಲಿರುವ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳು ಈ ರೀತಿ ಕಪ್ಪಾಗಿವೆಯೇ? ಹಾಗಿದ್ರೆ ನನ್ನ ಹತ್ರ ಇರೋ ಈ ಹೋಮ್ ರೆಮಿಡಿಯನ್ನು ನೀವು ಉಪಯೋಗಿಸಿ ನಿಮ್ಮ ಮನೆಯಲ್ಲಿರುವ ತಾಮ್ರ ಮತ್ತು ಹಿತ್ತಾಳೆಗಳನ್ನು ಹೊಳೆಯುವಂತೆ ಮಾಡ್ಬೋದು. ನೋಡಿ ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರತ್ನ ಶಿವು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲು ನಾವು ಗೋಧಿ ಹಿಟ್ಟನ್ನು 1-2 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೋಬೇಕು ಒಂದು ಬೌಲಲ್ಲಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಣ್ಣ ಉಪ್ಪನ್ನು ಹಾಕಬೇಕು, 2 ಟೇಬಲ್ ಸ್ಪೂನ್ ಆಗುವಷ್ಟು. ನೆಕ್ಸ್ಟ್ ನಾವು ಅದಕ್ಕೆ ಅರಿಶಿನ ಪುಡಿಯನ್ನು ಹಾಕಬೇಕು, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣು ತಗೊಂಡು ಅದನ್ನ ಹೆಚ್ಚಿ ಅದರ ರಸವನ್ನು ಇದಕ್ಕೆ ಹಿಂಡಬೇಕು. ನೆಕ್ಸ್ಟ್ ಇದನ್ನ ನಾವು ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಕಲಿಸ್ಕೋಬೋದು. ಈ ಥರ ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಈಗ ನಿಮ್ಮ ಎದುರಿಗೇ ತೋರಿಸ್ತೀನಿ ನೋಡಿ. ಇದು ತಾಮ್ರದ ಚರಿಗೆ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ನೋಡಿ. ಇಲ್ಲಿ ನೋಡಿ ಎಷ್ಟು ಹೊಲಸಾಗಿದೆ. ಈಗ ಇದಕ್ಕೆ ನಾನು ಹಚ್ಚಿ ತಿಕ್ತೀನಿ. ಎಷ್ಟು ಒಂದೇ ನಿಮಿಷದಲ್ಲಿ ತಿಕ್ಕೋದು ಬೇಡ, ಜಸ್ಟ್ ಹಿಂಗೆ ಹಚ್ಚಿದರೆ ಸಾಕು. ಅದು ಅಷ್ಟು ಚೆನ್ನಾಗಿ ನೋಡ್ತಾ ಇರ್ಬೋದು ನೀವು ಎಷ್ಟು ಹೊಳಿತೈತೆ ತಾಮ್ರ ಅಂತ ನೋಡಿ. ಇಲ್ಲಿ ಈಗ ನೋಡಿ ತೊಳೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ವಾಶ್ ಆಗಿರುತ್ತೆ ಅಂತ. ಇದು ನೋಡಿ, ಇಲ್ಲಿ ಒಂದೇ ವಾಶ್ನಲ್ಲಿ ಇಷ್ಟು ಸ್ವಚ್ಛ ಆಗ್ತವೆ. ಚರಿಗೆ, ತಾಮ್ರದ್ದು ಅಥವಾ ಹಂಡೆ ಇವೆಲ್ಲನೂ ನೀಟಾಗಿ ಕ್ಲೀನ್ ಆಗ್ತವೆ. ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ನಾವು ಮನೆಯಲ್ಲೇ ಈ ಥರ ಒಂದು ರೆಮಿಡಿಯನ್ನು ತಯಾರು ಮಾಡ್ಕೋಬೋದು. ಕೆಮಿಕಲಿಂದ ನಮ್ಮ ಕೈಗಳೆಲ್ಲ ಉರಿತಾವೆ, ಇದರಿಂದ ಏನೂ ಆಗಲ್ಲ. ಅದಕ್ಕೆ ನೀವು ಈ ಥರದನ್ನು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಇಲ್ಲಿ ನೋಡಿ, ನಾನು ನಮ್ಮ ಮನೆಯಲ್ಲಿ ಕುಡಿಲಿಕ್ಕೆ ಬಳಸೋ ಹಂಡೆನ ಇದರಿಂದನೇ ತೊಳಿತಾ ಇದ್ದೀನಿ. ಎಷ್ಟು ಬೇಗ ಬೇಗ ಕ್ಲೀನ್ ಆಗ್ತಾಯಿದೆ ಅಂತ. ಏನು ಎಫರ್ಟ್ ಹಾಕೋದೇ ಬೇಡ, ಇದನ್ನು ಜಸ್ಟ್ ಅಪ್ಲೈ ಮಾಡಿದರೆ ಸಾಕು, ಕ್ಲೀನ್ ಆಗಿಬಿಡುತ್ತೆ. ಮತ್ತಿದು ಒಂದು ಸ್ವಲ್ಪ ಹೊತ್ತಿನ ನಂತರ ಮತ್ತು ಅದೇ ಸ್ಥಿತಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಇದು 2-3 ದಿನ ಆದ್ರೂ ಏನೂ ಆಗಿಲ್ಲ. ಹೇಗೆ ಸ್ವಚ್ಛವಾಗಿರುತ್ತೋ ಅದೇ ಥರ ಇರ್ತೈತಿ. ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ ಯು.